ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು 10 ನಿಮಿಷ ಎಕ್ಸಸೈಸ್ ಮಾಡ್ತೀನಿ. ನನ್ನ ಮಕ್ಕಳು ಅಷ್ಟೇ, ಬೆಳಗ್ಗೆ ನಾನು ಎಷ್ಟು ಗಂಟೆಗೆ ಎದ್ದೇಳ್ತೀನಿ ಅವರು ಬೇಗನೆ ಎದ್ದು ಬಿಡ್ತಾರೆ, ಮಲ್ಕೊಳ್ಳೋದೇ ಇಲ್ಲ ಅವರು. 4 ಗಂಟೆಗೆ ಎದ್ದರೂ ನನ್ನ ಜೊತೆನೇ ಎದ್ದು ಬಿಡ್ತಾರೆ ಅವರು. ಒಬ್ಬರು ಮಲ್ಕೊಂಡ್ರೆ ಒಬ್ಬರು ಎದ್ದೇಳ್ತಾರಂತಿಲ್ಲ, ಇಬ್ಬರು ಬೇಗನೆ ಎದ್ದೇಳ್ತಾರೆ. ಒಂದು 10 ನಿಮಿಷ ಯೋಗ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿ ನೀರು ಮಾಡಿಕೊಂಡು ಜೀರಿಗೆ ಅಜ್ವಾನ ಎಲ್ಲ ಮಿಕ್ಸ್ ಮಾಡಿ ಒಂದು ಡ್ರಿಂಕ್ಸ್ ಮಾಡ್ಕೊಂಡಿದ್ದೆ. ಸ್ವಲ್ಪ ನೀರು ಬಿಸಿ ಮಾಡಿ ಅದರಲ್ಲಿ ಒಂದು 2 ನಿಮಿಷ ಕುದಿಸ್ಬಿಟ್ರೆ ಆಯಿತು. ಬೆಳಗ್ಗೆ ಅದು ಕುಡಿದ್ರೆ ಸ್ವಲ್ಪ ನಮಗೆ ಹೀಟ್ ಇದ್ದರೂ ಎಲ್ಲ ಕಡಿಮೆ ಆಗುತ್ತೆ. ಅದನ್ನು ಕುಡಿದ ತಕ್ಷಣ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕುಡಿಯೋಕ್ಕೂ ಇದಕ್ಕೆ ಜೀರಿಗೆ, ಅಜ್ವಾನ, ಸೋಂಪು, ಕರಿಬೇವಿನ ಸೊಪ್ಪು ಎಲ್ಲ ಹುರಿದ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇಟ್ಟಿದ್ದೀನಿ 1 ತಿಂಗಳಿಗೆ ಆಗೋಷ್ಟು. ಡೈಲಿ 1 ಗ್ಲಾಸ್ ನೀರಿಗೆ ಹಾಕ್ಕೊಂಡು ಕುಡಿತೀನಿ. ಅಂದರೆ ನೀರೇನು ಜಾಸ್ತಿ ಕುದಿಸೋದು ಬೇಡ, ಒಂದು 2 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಒಂದು 5 ನಿಮಿಷ ತಣ್ಣಗಾಗ್ಬಿಟ್ಟು ಜೇನುತುಪ್ಪ ಹಾಕ್ಕೊಂಡು ಕುಡಿದ್ಬಿಡ್ತೀನಿ. ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದ್ದೆ, ಪಾತ್ರೆ ತೊಳೆದೇನಿರಲ್ಲ ಬೆಳಗ್ಗೆ. ಅವರಿಬ್ಬರು ಆಟ ಆಡ್ತಿದ್ರು. ಆ ಡ್ರಿಂಕ್ಸ್ನ ಕುಡಿದಾದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಮನೆ ಕೆಲಸ ಶುರು ಮಾಡಿಬಿಡ್ತೀನಿ. ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದು ಬಿಟ್ಟಿದ್ದಲ್ಲ, ಪಾತ್ರೆ ಏನು ತೊಳೆದಿರಲಿಲ್ಲ. ಕಸ ಗುಡಿಸ್ಬೇಕಿತ್ತು, ಕಸ ಗುಡಿಸ್ತಾ ಇದ್ದೀನಿ. ನಾನು ಏನು ಕೆಲಸ ಮಾಡ್ತಾಯಿದ್ರು ನನ್ನ ಮಕ್ಕಳು ಜೊತೆಗೆ ಬಂದುಬಿಡ್ತಾರೆ, ನಾನು ಮಾಡ್ತೀನಿ ಅಂತ. ಎಲ್ಲ ಮನೆಯೆಲ್ಲ ಕಸ ಗುಡಿಸ್ಕೊಂಡ್ಬಿಟ್ಟು ಮನೆ ನೆಲ ಎಲ್ಲ ಒರೆಸ್ಕೊಂಡೆ. ಬೆಳಗ್ಗೆ ಇದೊಂದು ಕೆಲಸ ಮಾಡೋಕ್ಕೆ ಒಂದು 10-15 ನಿಮಿಷ ಬೇಕು. ರಾತ್ರಿ ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ನನಗೆ ಬೆಳಗ್ಗೆ ಟೀ ಕುಡಿಯೋದು ಅಭ್ಯಾಸ. ಡೈಲಿ ಟೀ ಕುಡಿತೀನಿ, ನಾನು ಮಿಸ್ಸೇ ಮಾಡಲ್ಲ. ನಾನೆಲ್ಲ ಪಾತ್ರೆ ಎಲ್ಲ ಜೋಡಿಸ್ಕೋತಾ ಇದ್ದೆ. ನನ್ನಿಬ್ಬರು ಮಕ್ಕಳು ಆಟ ಆಡ್ತಿದ್ರು, ಗಾಡಿಯಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ರು. ಅವ್ರ ಜೊತೆನೂ ಒಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಕೆಲಸ ಮಾಡೋಕ್ಕೆ ಬಂದೆ. ಇಬ್ಬರು ಜೊತೆಗೆ ಆಡ್ತಾರೆ ಒಂದು 10-15 ನಿಮಿಷ, ಆಮೇಲೆ ಮತ್ತೆ ಅವಳು ಕಿತ್ತಾಡ್ತಾರೆ. ಇವಳು ಚಿಕ್ಕವಳಿದ್ದಾಳೆ, ಇವಳು ತುಂಬ ಡೇಂಜರ್. ದೊಡ್ಡವಳಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಇವಾಗಲೇ. ಗಾಡಿಯಲ್ಲಿ ಕುತ್ಕೊಂಡು ನೋಡಿ ಹೇಗೆ ಆಟ ಆಡ್ತಿದ್ದಾರೆ ಇಬ್ಬರು. ಆಮೇಲೆ ನಾನು ಸ್ವಲ್ಪ ಟೀ ಮಾಡಿಕೊಂಡೆ. ಬೆಳಗ್ಗೆ ನಂಗೆ ಟೀ ಬೇಕು, ಟೀ ಇಲ್ಲಾಂದರೆ ನಂಗೆ ಇದನ್ನೇ ಆಗೋಲ್ಲ. ಡೈಲಿ ಟೀ ಕುಡಿತೀನಿ, ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಅಷ್ಟೇ ಕುಡಿತೀನಿ. ನಾನು ಟೀ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಹಾಲು ಕುಡಿತಾಳೆ, ಅವಳಿಗೆ ಫಸ್ಟ್ ಹಾಲು ಕುಡಿಸಿ ಆಮೇಲೆ ನಾನು ಟೀ ಕುಡಿತೀನಿ. ಟೀ ಎಲ್ಲ ಕುಡಿದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಿತ್ತು. ನಾವು ಮನೆ ರೆಂಟಲ್ಲ, ನಮ್ಮ ಮನೆಯಲ್ಲಿ ದೇವ್ರ ಕೋಣೆ ಇಲ್ಲ, ಅದಕ್ಕೋಸ್ಕರ ನಾನೇ ಆರ್ಡ್ರ್ ಮಾಡ್ಕೊಂಡೊಂದು ದೇವ್ರು ತೊಗೊಂಡು ಬಂದಿದ್ದೆ. ದೇವ್ರ ಪೂಜೆ ಎಲ್ಲ ಆದಮೇಲೆ ಅಡುಗೆಗೆ ಅಂತ ಹಿಟ್ಟು ನಾದ್ಕೋತಾ ಇದ್ದೀನಿ. ಚಪಾತಿ ಮಾಡಬೇಕಿತ್ತು, ಅದಕ್ಕೆ ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರು ಫುಲ್ ಲಾಗ್ ನೋಡಿ. ಆಮೇಲೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಫಸ್ಟ್ ಇವಾಗ ಲಾಗ್ ಮಾಡ್ತಾಯಿದ್ದೀನಿ, ನಂಗೆ ಹೆಂಗೆ ಮಾತಾಡ್ಬೇಕಂತ ಇನ್ನೂ ಗೊತ್ತಾಗ್ತಿಲ್ಲ. ಪ್ಲೀಸ್ ನನ್ನ ಚಾನಲ್ ನಂಗೆ ಭೀ ಸಪೋರ್ಟ್ ಮಾಡಿರಿ. ಇನ್ನು ಮುಂದೆ ಡೈಲಿ ಕಂಟಿನ್ಯೂ ಲಾಗ್ ಮಾಡ್ತೀನಿ. ನಾನು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ನನ್ನ ಮಕ್ಕಳಿಗೂ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟೆ. ಆಮೇಲೆ ಚಪಾತಿ ಎಲ್ಲ ಹಿಟ್ಟು ಕಲಿಸ್ಕೊಂಡು ಬಿಟ್ಟಿದ್ದೆಲ್ಲ ಪಲ್ಯ ಮಾಡಬೇಕಿತ್ತು, ಅದಕ್ಕೋಸ್ಕರ ಆಲೂಗಡ್ಡೆ ಅಂದರೆ ಆಲೂಗಡ್ಡೆ ಕರಿ ಮಾಡ್ತಾಯಿದ್ದೀನಿ. ಇದು ಫುಲ್ ಲಾಗ್ ಹಾಕೋಕ್ಕಾಗಿಲ್ಲ, ಆಲೂಗಡ್ಡೆ ಕರಿ ಮಾಡಿದ್ದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಥರ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ, ಚಪಾತಿ ಜೊತೆ ಪೂರಿ ಜೊತೆ ತುಂಬ ಚೆನ್ನಾಗಾಗಿತ್ತು. ಪಲ್ಯ ಎಲ್ಲ ಆದಮೇಲೆ ಚಪಾತಿ ಮಾಡ್ತಾಯಿದ್ದೀನಿ.
ನಾನು ಈ ಕಡೆ ಚಪಾತಿ ಮಾಡ್ತಾಯಿದ್ರೆ ನನ್ನ ಮಗಳು ನಾನು ಬರ್ತೀನಿ ಅಂತ ಅವಳು ಬಂದು ಗ್ಯಾಸ್ ಕಟ್ಟೆ ಮೇಲೆ ಕೂತ್ಕೊಂಡ್ಬಿಟ್ಲು. ಅವಳಿಗೆ ತೊಗೊಂಡು ಚಪಾತಿ ಮಾಡಿ ಆಮೇಲೆ ಅವರಿಬ್ಬರು ಆಟ ಆಡ್ತಿದ್ರು. ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡೆ. ಹೀಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡಿ, ಹಾಗೆ ನನ್ನ ವ್ಲಾಗ್ನ ಫುಲ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ಚಂದ ಕೇಳಲು ಹೋದ ಮನೆಯಲ್ಲಿ ಚಂದ ಮಾಮನ ತಂಗಿ ಸಿಕ್ಕಿ ಬಿಟ್ಟ